ಕನ್ಯಾ ರಾಶಿಗೆ ಹೇಗಿರುತ್ತೆ 2026? ನೋಡಿ, ಕನ್ಯಾ ರಾಶಿಯವರಿಗೆ ನೋಡಿ, ಈ ವರ್ಷದಲ್ಲಿ ನಮ್ಮ ಗುರು ಬದಲಾವಣೆ ಆಗೋದು ಮಾರ್ಚಿಗೆ. ಆದರೂ ಕೂಡ ನಮಗೆ ದಶಮದಲ್ಲಿ ಗುರು, ಸಪ್ತಮದಲ್ಲಿ ಶನಿಯಿಂದ ಏನಾಗುತ್ತೆ ಅಂದರೆ, ಸಾಮಾನ್ಯ ರಾಹು ಕೇತು ಕುಜ ಶನಿಗಳು ಎಲ್ಲಿ ಸಪ್ತಮ ಸ್ಥಾನದಲ್ಲಿ ಸ್ಥಿತರಾಗ್ತಾರೋ ಅಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ದಾಂಪತ್ಯ ಕಲಹ ಅಂದರೆ ನಮ್ಮ ಈ ಬೃಹತ್ ಜಾತಕದಲ್ಲಿ ಧರ್ಮಸಿಂಧುನಲ್ಲಿ ನಿರ್ಣಯ ಸಿಂಧುವಿನಲ್ಲಿ ನಮ್ಮ ಇರ್ತಕ್ಕಂಥ ಬಾಲಬೋಧ ಕುಮಾರ ಪರ್ವದಲ್ಲಿ ಏನು ಹೇಳ್ತಾರೆ ಅಂದರೆ, ಸಮಸಪ್ತಮಕ್ಕೆ ಮದುವೆ ಮಾಡಬೇಡ. ಕನ್ಯಾ ರಾಶಿ ಮೀನ ರಾಶಿಗೆ, ಮಿಥುನ ರಾಶಿ ಧನುಷ್ ರಾಶಿಗೆ ಕೆಲವು ನಕ್ಷತ್ರಗಳು ಮದುವೆ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಮಾಡಿದ್ರೆ ಯಾವಾಗಲೂ ಕಲಹಪ್ರದವಾಗೇ ಇರುತ್ತೆ. ಅದಕ್ಕೆ ಕನ್ಯಾ ರಾಶಿಯವರು ದಯವಿಟ್ಟು ದಾಂಪತ್ಯ ಕಲಹ ಮಾಡ್ಕೋಬೇಡಿ, ಮಕ್ಕಳ ಮುಂದೆ ಜಗಳ ಆಡಬೇಡಿ. ಯಾಕೆಂದರೆ ಇವಾಗ ಸಪ್ತಮದಲ್ಲಿ ಶನಿ ಇದ್ದಾಗ ಅನುಮಾನಗಳು ಜಾಸ್ತಿ ಆಗುತ್ತೆ. ಹೆಣ್ಣಿನ ಮೇಲೆ ಹೆಂಡತಿ ಮೇಲೆ ಗಂಡನ ಮೇಲೆ ಹೆಂಡತಿ ಅನುಮಾನ ಪಡಬಾರ್ದು, ನಂಬಿಕೆ ಇರಬೇಕು. ಇವಾಗ ಎಷ್ಟೋ ಜನ ಜಾತಕಗಳು ತೊಗೊಂಡು, ಗುರುಗಳೇ ನಂದು ಡೈವರ್ಸ್ ಆಯಿತು. ಯಾಕೆ ಡೈವರ್ಸ್ ಆಯಿತು? ಕಾರಣ ಬೇಕಲ್ವ? ಅದಕ್ಕೆ ನಾವು ಹೇಳ್ತೀವಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಸಪ್ತಪದಿ ತುಳಿಸ್ತಾರೆ. ಇವಾಗೆಲ್ಲ ಥರ್ಮಕೋಲ್ ಇಟ್ಬಿಟ್ಟು ಒಳ್ಳೆ ಹೂ ಹಾಕ್ಬಿಟ್ಟು ಸಪ್ತಪದಿ ತುಳಿಸ್ತಾರೆ. ಅದನ್ನು ವಿಡಿಯೋ ತೆಕ್ಕೊತಾರೆ. ಅದಕ್ಕೆ ಅರ್ಥ ಏನು? ಸಪ್ತಪದಿಗೆ ಅರ್ಥ ಏನು? ಪ್ರತಿಯೊಂದು ಹೆಜ್ಜೆ ನೀಡಬೇಕಾದ್ರೂ ಆ ಹುಡುಗಿ ಕಾಲು ಬೆರಳನ್ನು ಇಟ್ಕೊಂಡು ಒಂದೊಂದು ಹೆಜ್ಜೆ ಮೇಲೆ ಇಟ್ಟು ಅರ್ಥ ಹೇಳಬೇಕು ಅಲ್ವಾ? ಏನೋ ಸಪ್ತಪದಿ ಅಂದರೆ ಥರ್ಮಾಕೋಲ್ ಇಟ್ಟಿದ್ದಾರೆ, ಅದ್ರ ಮೇಲೆ ಹೂ ಹಾಕಿದ್ದಾರೆ, ಒಂದು ಒಳ್ಳೆ ಹೆಜ್ಜೆ ಇಡ್ಸ್ಕೊಂಡು ಹೊಟ್ಟೋಗ್ಬಿಡೋಣ ದಾಟ್ಕೊಂಡು ಅಂದರೆ ಅದು ತಪ್ಪಾಗುತ್ತೆ. ಅದಕ್ಕೆ ಸಪ್ತಪದಿಗೆ ಅರ್ಥ ಇದೆ. ಅರ್ಥ ಏನು? ಕಷ್ಟದಲ್ಲಿ, ಸುಖದಲ್ಲಿ, ತ್ಯಾಗದಲ್ಲಿ, ಸಂತೋಷದಲ್ಲಿ, ದುಃಖದಲ್ಲಿ ಎಲ್ಲವೂ ಕೂಡ ನಿನಗೆ ಅರ್ಧ ಭಾಗ ನಾನು ನಿನ್ನ ಬೆನ್ನೆಲುಬಾಗಿ ನಿಂತ್ಕೊತೀನಿ ಅಂತ ಅಲ್ಲಿ ಪ್ರಾಮಿಸ್ ಮಾಡಿಸ್ತಾರೆ. ಎಲ್ಲಿ? ಸಪ್ತಪದಿಯಲ್ಲಿ. ಹಾಗೆಯೇ ಕನ್ಯಾ ರಾಶಿಯವರು ಅನುಮಾನವನ್ನು ಬಿಟ್ಟುಬಿಡಿ. ಅದರ ಜೊತೆಯಲ್ಲಿ ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಗಂಡ ಮಾಡ್ಕೊಂಡಿರೋ ಸಾಲನೋ ಇಲ್ಲ ಹೆಂಡತಿ ಗೊತ್ತಿಲ್ಲದೆ ಈ ಸ್ಯಾರಿ ಬಿಸ್ನೆಸ್ ಮಾಡಿ ಸಾಲ ಮಾಡ್ಕೊಂಡಿರೋದು, ಏನೋ ಒಂದು ರೂಪಕ್ಕೆ ಸಾಲ ಮಾಡ್ಕೊಂಬಿಟ್ಟು ಕನ್ಯಾ ಹೆಂಡತಿ ಇಬ್ಬರು ಮನೇಲಿ ಜಗಳ ಆಡ್ತಾ ಇರೋದು. ಈ ಮಕ್ಕಳ ಮುಂದೆ ಜಗಳ ಆಡಿದಾಗ ಏನಾಗುತ್ತೆ, ಮಕ್ಕಳಿಗೆ ತಂದೆ ತಾಯಿಗಳನ್ನಿಬ್ಬರೂ ಬಿಡೋಕ್ಕಾಗಲ್ಲ, ತಂದೆ ತಾಯಿಗಳಿಗಿಬ್ಬರಿಗೂ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ತಂದೆಯನ್ನು ಹೊಗಳಿದ್ರೆ ತಾಯಿ ಕಷ್ಟ, ತಾಯಿಗೆ ಹೊಗಳಿದ್ರೆ ತಂದೆ ಕಷ್ಟ. ಅದಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಮುಂದೆ ಜಗಳ ಆಡಬೇಡಿ. ಸಪ್ತಮದಲ್ಲಿ ಶನಿ ಇದ್ದಾಗ ಕಲಹಪ್ರದವಾಗುತ್ತೆ. ಷಷ್ಠೇನ ವಾಯುಪೀಡಿತಾನ, ಆಲೂಗಡ್ಡೆ, ಪಚ್ಚಬಾಳೆಹಣ್ಣು, ವಾಯು ಪದಾರ್ಥಗಳನ್ನು ತಿನ್ನಬಾರ್ದು ಕನ್ಯಾ ರಾಶಿಯವರಿಗೆ 5 ತಿಂಗಳು. ಯಾಕೆಂದರೆ L4 L3 ಅಂತ ಬೆನ್ನಲ್ಲಿ ಬೇರೆ ಬರುತ್ತೆ. ಆ ಸ್ಪೈನಲ್ ಕಾರ್ಡ್ನಲ್ಲಿ ಏನೋ ಒಂದು ಮಾಡೋಕ್ಕೋಗಿ ಒಂದು ಸ್ವಲ್ಪ L4 ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ದಯವಿಟ್ಟು ವಾಯು ಪದಾರ್ಥಗಳನ್ನು ಕನ್ಯಾ ರಾಶಿಯವರು ತಿನ್ನಬಾರ್ದು. ವಿಶೇಷವಾಗಿರ್ತಕ್ಕಂಥ ಚತುರ್ಥದಲ್ಲಿ ರವಿ ಇರೋದರಿಂದ ಆಕಸ್ಮಿಕವಾದ ವಾಹನ ಯೋಗ, ಆಕಸ್ಮಿಕವಾದ ಭೂಯೋಗ, ಆಕಸ್ಮಿಕವಾಗಿ ಮನೆ ಸಿಗ್ತಕ್ಕಂಥದ್ದು ಇದಿಷ್ಟು ಕೂಡ ಕನ್ಯಾ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ನೀವು ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥ ಈ ಕಲಹಪ್ರದ ಪರಿಹಾರ ಏನಪ್ಪ ಅಂತಂತಂದರೆ, ಸರಳವಾಗಿ ಹೇಳ್ತೀನಿ, ಅದನ್ನು ಸರಳವಾಗಿ ಮಾಡಿ. ಯಾಕಂದರೆ ಒಂದು ದಿನ ಅಲ್ಲ, ಸೂರ್ಯ ಹುಡುಕ್ತಾ ಇರ್ತಾನೆ, ಪ್ರತಿದಿನದ ಕೈಂಕರ್ಯ ಇದು. ಅದಕ್ಕೆ ನೀವೇನು ಮಾಡಬೇಕು ನೋಡಿ, 5 ತಿಂಗಳ ಕಾಲ ಶುಕ್ರವಾರ ದಿನ ಸಾಯಂಕಾಲ ತುಳಸಿ ಕಟ್ಟೆಗೆ 2 ಊದುಕಡ್ಡಿ ಹೆಚ್ಚಿ ಏನು ಮಾಡ್ಬೇಕಂತಂತಂದರೆ, ಒಂದು ಅರಿಶಿನ ಕೊಂಬನ್ನು ತೊಗೋಬೇಕು, ಒಂದು ಬಟ್ಲಲ್ಲಿ ಚಿಕ್ಕದಾಗಿ ಜೇನುತುಪ್ಪ ಇಟ್ಕೋಬೇಕು. ಈ ಮಂತ್ರವನ್ನು ಹೇಳ್ಕೊಂಡು ಅಭಿಮಂತ್ರ ಮಾಡಿ ಅದನ್ನು ಹಾಲಿಗೆ ಹಾಕಿ ತಗೊಳ್ತಕ್ಕಂಥದ್ದು ಒಳ್ಳೆಯದು. ಅದೇನಪ್ಪ ಅಂದರೆ, ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದನ್ನು ಮಾಡಿ 21 ಬಾರಿ ಶುಕ್ರವಾರ ಸಾಯಂಕಾಲ ಮಾಡಿ, ನಿಶ್ಚಿತವಾಗಿ ದಾಂಪತ್ಯ ಕಲಹ ಪರಿಹಾರ ಆಗುತ್ತೆ. ಹಾಗಾಗಿ ಪರಿಹಾರ ಮಾಡ್ಕೊಳ್ಳಿ, ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಾಗಲಿ.